Question number 31 to 35. Question number 31. Which of the following is related to network security? Firewall, worms, keyloggers, Trojan. ಸೊ ಈಗ ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೋಡಿ, ವಾರ್ಮ್ಸು, ಕೀಲಾಗರ್ಸ್, ಟ್ರೋಜನ್ ಇದು ಟ್ರೆಟ್ಸ್ ಅಂದರೆ ಮಾಲ್ವೇರ್ಸ್. ಫೈರ್ವಾಲ್ ಅನ್ನೋದೇನು ಗೊತ್ತಾ, ಇದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್, ಪ್ರೊಟೆಕ್ಷನ್ ಸೆಕ್ಯೂರಿಟಿ ರಿಲೇಟೆಡ್. ನಮ್ಮ ಕಂಪ್ಯೂಟರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಫೈರ್ವಾಲ್ ಅನ್ನುವಂಥದ್ದು. ಇದು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಈಗ ನಾವು ನೆಟ್ವರ್ಕನ್ನು ಏನು ಟ್ರಾಫಿಕ್ ಆಗುತ್ತೆ, ನೆಟ್ವರ್ಕ್ ಟ್ರಾಫಿಕ್ ಆಗುತ್ತೆ, ಅದರಿಂದ ನಮಗೆ ಬಚಾವ್ ಮಾಡೋದಕ್ಕೋಸ್ಕರ ಆದಷ್ಟು ಫೈರ್ವಾಲ್ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ನೆಟ್ವರ್ಕ್ ಸೆಕ್ಯೂರಿಟಿ. ಬಿಕಾಸ್ ಆಫ್ ಇದು ಥ್ರೆಟ್ಸಿಂದ ಆಗುವಂಥದ್ದು ಇದು ಏನಂತೀವಿ ನಾವು, ಇದು ಟ್ರಾಫಿಕನ್ನು ಇಂದ ಸೇವ್ ಮಾಡೋದಕ್ಕೆ ಫೈರ್ವಾಲ್ ನಮಗೆ ಹೆಲ್ಪ್ ಮಾಡುತ್ತೆ. ಇಂಪಾರ್ಟೆಂಟ್ ಅದು. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈರ್ವಾಲ್ಸು ಇದೆ. ಫೈರ್ವಾಲ್ಸ್ ಬಗ್ಗೆನೂ ಓದ್ಕೊಳ್ಳಿ. ಆಮೇಲೆ ಇದು ವಾರ್ಮ್ಸು, ಕೀಲಾಗರ್ಸ್, ಟ್ರೋಜನ್, ವೈರಸ್, ಮಾಲ್ವೇರ್ಸ್, ಎಲ್ಲ ಮಾಲ್ವೇರ್ಸ್ ಬಗ್ಗೆನೂ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 32. ನಾಟ್ ಎನ್ ಎಮರ್ಜಿಂಗ್ ಟೆಕ್ನಾಲಜಿ ಅಂದರೆ ರೀಸೆಂಟಾಗಿ ಲಾಂಚ್ ಆದಂಥ ಟೆಕ್ನಾಲಜಿ ಅಲ್ದಲ್ಲೇ ಇರುವಂಥದ್ದು ಯಾವುದು? AI ಅಂತ ಗೊತ್ತು, ಕ್ರಿಪ್ಟೋನೂ ಗೊತ್ತು, ಕ್ರಿಪ್ಟೋಗ್ರಾಫಿನೂ ಗೊತ್ತು, 3D ಹೋಲೋಗ್ರಾಫಿಕ್ ಇಮೇಜಿಂಗೂ ಗೊತ್ತು. ಇದು ಕಂಪ್ಯೂಟರ್ ಬೇಸ್ಡ್ ವ್ಯಾಕ್ಯೂಮ್ ಟ್ಯೂಬ್ಸು. ಇದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಸ್. ಇದು ರೀಸೆಂಟಾಗಿ ಬಂದಿದ್ದಲ್ಲ. ಎಮರ್ಜಿಂಗ್ ಅಂದರೆ ರೀಸೆಂಟ್ ಟೆಕ್ನಾಲಜಿ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 33. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೇಳಿದ್ದಾರೆ. ಸೊ ಈಗ ಲೋಯೆಸ್ಟ್ ಟು ಹೈಯೆಸ್ಟ್ ಹೇಳಬೇಕಿಲ್ಲಿ. ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳಿರೋದ್ರಿಂದ ಲೋಯೆಸ್ಟ್ ಟು ಹೈಯೆಸ್ಟು. ರೇಡಿಯೋ ವೇವ್ಸ್ ಆರ್ ಲೋಯೆಸ್ಟ್. ಅದಾದಮೇಲೆ ಮೈಕ್ರೋವೇವ್ಸ್, ಅದಾದಮೇಲೆ ಇನ್ಫ್ರಾರೆಡ್, ಅದಾದಮೇಲೆ ವಿಸಿಬಲ್ ಲೈಟ್. ಸೊ ರೇಡಿಯೋ ವೇವ್ಸ್ ಡಿ, microwaves B. Your answer is A. Question number 34. Which of the following statements are correct? Adobe Acrobat is an example of proprietary product. Yes. ಇದನ್ನು ನಾವು ಇಮೇಜ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, PDF ಎಲ್ಲ ಎಡಿಟಿಂಗ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ದಟ್ಸ್ ಪ್ರೊಪ್ರೈಟ್ರಿ ಅಂದರೆ ಬಿಸ್ನೆಸ್ ರಿಲೇಟೆಡ್ ಸಾಫ್ಟ್ವೇರ್ ಅದು. ಎಸ್, ನಾವು ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ಏನಾದರೂ ಎಡಿಟಿಂಗ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ಅ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಬೈ ದಟ್ ಆ್ಯಂಡ್ ಡೂ ಎಡಿಟಿಂಗ್ ಆ್ಯಂಡ್ ಎವ್ರಿಥಿಂಗ್. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಆಫೀಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಮರ್ಷಿಯಲ್ ಆಪರೇಟಿಂಗ್ ಸಿಸ್ಟಮ್. ಇಟ್ ಈಸ್ ನಾಟ್ ಆಪರೇಟಿಂಗ್ ಸಿಸ್ಟಮ್. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ಕಮರ್ಷಿಯಲ್ಲೂ ಓಕೆ, ಮೈಕ್ರೋಸಾಫ್ಟು ಆಫೀಸು ಓಕೆ. ಪದ ನಾವು ಒಂಚೂರು ಮಿಸ್ ಮಾಡಿಬಿಟ್ರೆ ನೋಡಿ ಇಲ್ಲೇನಾಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ. ಮೈಕ್ರೋಸಾಫ್ಟ್ ಆಫೀಸ್ ಇಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ಅದು ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟ್, ಲೈನಕ್ಸ್ ಇಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಎಸ್. ಉಬುಂಟು is an example of an operating system. Yes. Firmware is an example of a mobile operating system. No, this is not an example of mobile operating system. Mobile operating system ಯಾವ್ದು ಹೇಳಿ, ಆಂಡ್ರಾಯ್ಡ್, ಆಮೇಲೆ iOS, ಅದೆಲ್ಲ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಕೇಳಿರೋದು A, C, D. Option 4. Next, question number 35. Question number 35 ಅಲ್ಲಿ match the following. Tim Berners-Lee. ಗೊತ್ತು, famous Tim Berners-Lee is for www. Charles Babbage is for father of modern computer. Father of computer, right? Father of computer. ಇದಕ್ಕೆ 4. ಈಗ ಎಗೆ 4 ಆಪ್ಷನ್ 2ನಲ್ಲೂ ಇಲ್ಲ, ಆಪ್ಷನ್ 4ಅಲ್ಲೂ ಇಲ್ಲ. ಸಿಗೆ 2 ಅಂದರೆ ಆನ್ಸರ್
ಫಸ್ಟ್ ಈಸ್ ದ ರೈಟ್ ಒನ್. ಅಂದರೆ ಜಾನ್ ವಾನ್ ನ್ಯೂಮನ್ ಇದ್ದಾನಲ್ಲ, ಹಿ ಈಸ್ ಅ ಕಂಪ್ಯೂಟರ್ ಆರ್ಕಿಟೆಕ್ಟ್. ಇದನ್ನು ನಾವು ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಓದುವಾಗ, ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಓದುವಾಗ ಮೇಜರ್ಲಿ ವಿ ಲರ್ನ್ ಅಬೌಟ್ ಚಾರ್ಲ್ಸ್ ಬ್ಯಾಬೇಜ್ ಆ್ಯಂಡ್ ಜಾನ್ ವಾನ್ ನ್ಯೂಮನ್. ನ್ಯೂಮನ್ ಈಸ್ ದ ಕಂಪ್ಯೂಟರ್ ಆರ್ಕಿಟೆಕ್ಟ್ ಅಂತ ಕರಿತೇವೆ. ಫ್ರಿಟ್ ಕೋಹೆನ್ ಬಗ್ಗೆ, ದಿಸ್ ಈಸ್ ಅಬೌಟ್ ವೈರಸ್. ಥ್ಯಾಂಕ್ ಯು.